ವಿರುದ್ಧ ಬಿಜೆಪಿ ಮೂಡ ಅಸ್ತ್ರವನ್ನ ಪ್ರಯೋಗ ಮಾಡೋ ಮೂಲಕವಾಗಿ ಇವತ್ತು ಭಾರೀ ಪ್ರತಿಭಟನೆಯನ್ನ ಅಲ್ಲಲ್ಲಿ ನಡೆಸಿದೆ. ಬೆಂಗಳೂರಿನಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ. ಇನ್ನು ಮೈಸೂರು ರಸ್ತೆಯಲ್ಲಿ ವಿಜಯೇಂದ್ರ ಟೀಮ್ ಅನ್ನ ಪೊಲೀಸರು ತಡೆದಿದ್ದಾರೆ. ವಿಜಯೇಂದ್ರ, ಶಾಸಕ ಮುನಿರತ್ನ ಸೇರಿ ಎಲ್ಲರನ್ನ ಬಂಧನ ಮಾಡಿ ನಂತರ ಬಿಡುಗಡೆ ಸಹ ಮಾಡಿದ್ದಾರೆ. ಮೂಡ ಹಗರಣವನ್ನ ಸಿಬಿಐಗೆ ಒಪ್ಪಿಸಬೇಕು ಅನ್ನೋದು ಬಿಜೆಪಿಗರ ಆಗ್ರಹ ಆಗಿದೆ. ಸದನದಲ್ಲಿ ಹೋರಾಟ ಮಾಡುವಂತಹ ಎಚ್ಚರಿಕೆಯನ್ನು ಕೂಡ ವಿಜಯೇಂದ್ರ ಅವರು ಕೊಡೋ ಮೂಲಕವಾಗಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣ ಏನಿದೆ ಇದನ್ನ ಸಿಬಿಐಗೆ ಕೊಡಬೇಕು ಅನ್ನೋದು ಅವರ ಬಿಗಿಪಟ್ಟಾಗಿದೆ. ಆದರೆ ಸರ್ಕಾರದ ಭಾಗವಾಗಿ ಎಲ್ಲರೂ ಕೂಡ ಹೇಳೋದು ಪೊಲೀಸರು ಇದನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ, ಸಿಬಿಐಗೆ ಕೊಡೋ ಅವಶ್ಯಕತೆ ಇಲ್ಲ. ಹಾಗೆ ಮುಖ್ಯಮಂತ್ರಿಗಳ ಪತ್ನಿಗೆ ಸಿಕ್ಕಿರುವಂತಹ ಸೈಟ್ ಬದಲಿ ನಿವೇಶನ ಅದು, ಅದರಲ್ಲಿ ಯಾವುದೇ ರೀತಿಯ ಹಗರಣ ಆಗಲಿ ಭ್ರಷ್ಟಾಚಾರ ಆಗಲಿ ಏನು ಕಂಡು ಬರ್ತಾ ಇಲ್ಲ ಅಂತ. ಆದರೆ ಇದನ್ನೇ ಬಿಗಿಯಾಗಿ ಇಟ್ಕೊಂಡಿರುವಂತಹ ಬಿಜೆಪಿ ಇವತ್ತು ಭಾರೀ ಪ್ರತಿಭಟನೆಯ ಡ್ರಾಮಾ ನಡೀತು. ಮೈಸೂರಿನಲ್ಲಿಯೂ ಕೂಡ ಪ್ರತಿಭಟನೆಯನ್ನು ನಡೆಸಿದ್ರು. ವಿಜಯೇಂದ್ರ ಅವರ ಏನಿವತ್ತು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ನಮ್ಮ ಹೋರಾಟವನ್ನು ತಡಿತಕ್ಕಂಥ ಶಕ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಇವತ್ತೇ ನಮ್ಮ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಬರ್ತಾರೆ. ಮೈಸೂರು ಮುಖ್ಯನೂ ಆಗ್ತಾರೆ, ಬೆಂಗಳೂರು ಮುಖ್ಯನೂ ಆಗ್ತಾರೆ. ಮೂಡಾದಲ್ಲಾಗಿರ್ತಕ್ಕಂಥ ಅಕ್ರಮಗಳನ್ನ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. 15 ಸೈಟು 16 ಸೈಟ್ಗಳಿಗೋಸ್ಕರ ಎಕರೆ ಲೆಕ್ಕದಲ್ಲಿ ಕೋಟ್ಯಾಂತರ ರೂಪಾಯಿ ಪರಿಹಾರ ಕೊಡಕ್ಕಾಗತ್ತೆ. ಮೊನ್ನೆ ಪತ್ರಿಕೆಗಳಲ್ಲಿ ನಾನೇ ನೋಡಿದ್ದೇನೆ, ಸುಮಾರು ಮೈಸೂರು ಆಸ್ತಿನ 15 ಎಕರೆಗೆ 1 ಕೋಟಿ ಕೊಡ್ತಾರೆ. ಇಲ್ಲಿ ಬಂದು ಇಷ್ಟೊಂದು ಪರಿಹಾರ ಕೊಡುವಂಥದ್ದು ಬಹುಶಃ ಭಾರತದಲ್ಲಿ ಎಲ್ಲೂ ಸಹ ಇಲ್ಲ. ಸದಾಶಿವನಗರದಲ್ಲಿರ್ತಕ್ಕಂಥ ಇದಕ್ಕೆ 1 ಕೋಟಿ 15 ಎಕರೆಗೆ ಇಲ್ಲಿ ಮಾತ್ರ, ಇಲ್ಲಿ ಸುಮಾರು 16 ಸೈಟ್ಗಳನ್ನ ಪರಿಹಾರ ಕೊಡುವಂಥದ್ದು. ಇವತ್ತು ಇಡೀ ರಾಜ್ಯದಲ್ಲಿ ಇದನ್ನ ಭ್ರಷ್ಟಾಚಾರ ಬಹಳಷ್ಟು ಅತಿರೇಕಕ್ಕೆ ಹೋಗ್ತಾ ಇದೆ. ಇದನ್ನ ನಾವು